ಈ ಶಾವಿಗೆ ಪಾಯಸನ ಕ್ವಿಕ್ಕಾಗಿ ವಿದಿನ್ 20 ಮಿನಿಟ್ಸ್ನಲ್ಲೇ ಮಾಡಿ ಮುಗಿಸ್ಬೋದು. ಅಷ್ಟು ರುಚಿಯಾಗಿರುವಂತಹ ಕ್ವಿಕ್ಕಾಗಿ ಮಾಡ್ಬೋದಾದಂತಹ ಶಾವಿಗೆ ಪಾಯಸನ ಮಾಡೋಣ ಬನ್ನಿ ಇವತ್ತು. ಹಾಗೆ ಕಮ್ಮಿ ಇಂಗ್ರೀಡಿಯೆಂಟ್ನ ಯೂಸ್ ಮಾಡಿದ್ದೀನಿ ಮತ್ತು ಇಲ್ಲೆಲ್ಲೂ ಗಟ್ಟಿ ಆಗೋದಿಲ್ಲ. ಈ ಶಾವಿಗೆ ಪಾಯಸ ಅಷ್ಟು ರುಚಿಯಾಗಿರುತ್ತೆ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಈಗ ಪ್ಯಾನ್ಗೆ 1 ಸ್ಪೂನ್ ತುಪ್ಪ ಹಾಕ್ತಾ ಇದ್ದೀನಿ. ತುಪ್ಪ ಎಲ್ಲ ಕರಗಿದ ನಂತರ ಅದಕ್ಕೆ ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ಹಾಕಿ ಸ್ವಲ್ಪ ಗೋಲ್ಡನ್ ಫ್ರೈ ಆಗೋ ತನಕನೂ ಅದನ್ನು ಹುರ್ಕೊಳ್ಬೇಕು. ಈಗ ಗೋಡಂಬಿ ಹಾಕಿದ್ದೀನಿ, ದ್ರಾಕ್ಷಿ ಹಾಕಿದ್ದೀನಿ ಮತ್ತು ಇದು ಸ್ವಲ್ಪ ಹೊಂಬಣ್ಣ ಬರೋ ತನಕನೂ ಫ್ರೈ ಮಾಡಿಕೊಂಡ್ರೆ ಸಾಕು. ಈಗ ಅದೇ ಪ್ಯಾನ್ಗೆ ಸಣ್ಣ ಸಣ್ಣದಾಗಿರೋಂತಹ ಶಾವಿಗೆ ಸಿಗುತ್ತೆ ಅಂಗಡಿಯಲ್ಲಿ, ಎಲ್ಲ ರೀತಿ ಮಾಲಲ್ಲೂ ಕೂಡ ಸಿಗುತ್ತೆ. ಈ ಶಾವಿಗೆನ 2 ಮುಷ್ಟಿ ಹಾಕಿದ್ದೀನಿ. ಹಾಕಿ ಇದನ್ನು 1 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ಯಾಕೆಂದರೆ ಈಗಾಗಲೇ ಇದು ರೋಸ್ಟೆಡ್ ಶಾವಿಗೆ ಆಗಿರೋದ್ರಿಂದ ಜಾಸ್ತಿ ಫ್ರೈ ಮಾಡಬೇಕು ಅನ್ನೋ ಅಂತಹ ನೆಸೆಸಿಟಿ ಇರೋದಿಲ್ಲ. ಈ ರೀತಿ ಒಂದ್ಸರಿ ಎಲ್ಲನ ಕೋಟ್ ಮಾಡಿದ್ರೆ ಸಾಕು, ಆ ತುಪ್ಪಕ್ಕೆ ಕೋಟ್ ಆಗೋ ಥರ ಮಾಡಿದ್ರೆ ಸಾಕು. ಈಗ ಇದಾದ ನಂತರ ಈಗ ನಾನು ಸೈಡಲ್ಲೇ ಹಾಲನ್ನು ಕಾಯಿಸ್ತಾ ಇಟ್ಟಿದ್ದೀನಿ. ಅಲ್ಲಿಂದ ನಾನೀಗ 3 ಲೋಟ ಹಾಲನ್ನು ಹಾಕ್ತೀನಿ. ನೀವು ಈ ರೀತಿ ಮಾಡುವಾಗ ಸ್ವಲ್ಪ ಕೇರ್ಫುಲ್ಲಾಗಿ ಮಾಡಿ, ಯಾಕೆಂದರೆ ನಾನು ಹಾಲು ಹಾಕುವಾಗ ಹಾಗೆ ಮೇಲೆ ಉಬ್ಬಿ ಬಂದ್ಬಿಡ್ತು. ಯಾಕೆಂದರೆ ಅದು ಫಸ್ಟು ಹಾಲು ಬಿಸಿ ಇದ್ದಿದ್ದರಿಂದ. ಅದರಿಂದ ಮಾಡುವಾಗ ಫ್ಲೇಮನ್ನು ಆಫ್ ಮಾಡಿ ಹಾಗೆಯೇ ಇಲ್ಲಿ 3 ಲವಂಗವನ್ನು ಹಾಕಿದ್ದೀನಿ. ಹಾಕಿ ಒಂದ್ಸರಿ ಈ ರೀತಿ ಮಿಕ್ಸ್ ಮಾಡಿ ಒಂದು ಸಿಮ್ಮಲ್ಲೇ ಇದು ಬೇಯಬೇಕು. ಸೊ ಇದು ಬೇಗ ಬೇಯುತ್ತೆ. ತುಂಬ ಸಣ್ಣದಾದಂತಹ ಶಾವಿಗೆ ಆಗಿರೋದ್ರಿಂದ ಬೇಗನೆ ಬೆಂದ್ಕೊಳ್ಳುತ್ತೆ. ಈಗ ಇಲ್ಲಿ ನಾನು ಒಂದು 8 ಟೇಬಲ್ ಸ್ಪೂನ್ ಸಕ್ಕರೆ ಹಾಕಿದ್ದೀನಿ. ರುಚಿಗೆ ತಕ್ಕಷ್ಟು ಸಕ್ಕರೆಯನ್ನು ಹಾಕ್ಕೊಳ್ಳಿ. ಸೊ ಹಾಕಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಬಂದ ನಂತರ ಜಜ್ಜಿಟ್ಟಿರುವಂತಹ ಏಲಕ್ಕಿಯನ್ನು ಹಾಕ್ತಾ ಇದ್ದೀನಿ. ಹಾಗೆ ಈಗಾಗಲೇ ಫ್ರೈ ಮಾಡಿಟ್ಟಿದ್ದಂತಹ ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ಹಾಕಿದ್ದೀನಿ. ಹಾಕಿ ಇದನ್ನೆಲ್ಲ ಒಂದ್ಸರಿ ಮಿಕ್ಸ್ ಮಾಡಿ ಒಂದು ಕುದಿ ಬಂದ ನಂತರ ಫ್ಲೇಮ್ನ ಆಫ್ ಮಾಡಿ ಸರ್ವ್ ಮಾಡಿದ್ರೆ ನಮ್ಮ ರುಚಿಯಾದಂತಹ ಶಾವಿಗೆ ಪಾಯಸ ರೆಡಿಯಾಗುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಎಲ್ಲೂ ಕೂಡ ಇದು ಗಟ್ಟಿ ಆಗೋದಿಲ್ಲ. ಮತ್ತು ಇದಕ್ಕೆ ಆದಷ್ಟು ಗಟ್ಟಿಯಾದ ಹಾಲನ್ನು ಸೇರಿಸಿ ತುಂಬಾ ಕ್ವಿಕ್ಕಾಗಿ ತುಂಬ ಈಸಿಯಾಗಿ ಮಾಡ್ಬೋದಂತಹ ಶಾವಿಗೆ ಪಾಯಸನ ನೀವು ಒಂದ್ಸರಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು.